ನೀವೊಬ್ಬ ಕ್ಲೌಡ್ ಇಂಜಿನಿಯರ್, ಕ್ಲೌಡ್ ಆರ್ಕಿಟೆಕ್ಟ್ ಈ ತರ ರೂಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಕಲ್ತ್ಕೊಳ್ಬೇಕಾಗಿರೋದು ಈಸ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಹೇಗೆ ವರ್ಕ್ ಆಗುತ್ತೆ, ವಾಟ್ ಆರ್ ದಿ ಕೀವರ್ಡ್ಸ್ ಯು ಶುಡ್ ನೋ. ಸೊ ಈ ಎಲ್ಲಾ ಕಾನ್ಸೆಪ್ಟ್ಸ್ ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನು ಐಡಿಯಾ ಇಲ್ಲ ಅಂತಂದ್ರೆ ದಿಸ್ ಇಸ್ ದ ಪ್ಲೇಸ್ ಫಾರ್ ಯು. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ವಾಟ್ ಈಸ್ ನೆಟ್ವರ್ಕಿಂಗ್ ಅಂತ ಅರ್ಥ ಮಾಡ್ಕೊಳ್ಳೋಣ. ನೆಟ್ವರ್ಕಿಂಗ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಟಿಂಗ್ ಬಿಟ್ವೀನ್ ಡಿವೈಸಸ್. ಇವಾಗ ನನ್ನ ಫೋನ್ ಇಂದ ಇನ್ನೊಂದು ಫೋನ್ಗೆ ಫೋನ್ ಮಾಡಿದ್ರೆ ದಟ್ ಈಸ್ ಫೋನ್ ಕಾಲ್, ದಟ್ ಈಸ್ ಆಲ್ಸೋ ನೆಟ್ವರ್ಕಿಂಗ್. ಮೆಸೇಜ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ನೆಟ್ವರ್ಕಿಂಗ್. ಸೊ ಈ ನೆಟ್ವರ್ಕಿಂಗ್ ಗೆ ವಾಟ್ ಈಸ್ ದ ಬೇಸ್ ಆರ್ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ನೆಟ್ವರ್ಕ್. ಒಂದು ನೆಟ್ವರ್ಕ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಂಡು ಆ ನೆಟ್ವರ್ಕ್ ಥ್ರೂ ನಾವು ಕಮ್ಯುನಿಕೇಟ್ ಮಾಡಬಹುದು. ಇವಾಗ ಹತ್ರದಲ್ಲೇನೆ ಸ್ವಲ್ಪ ಡಿವೈಸಸ್ ನ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿರೋ ವೈಫೈ, ದಟ್ ಈಸ್ ಅವರ್ ಲೋಕಲ್ ಏರಿಯಾ ನೆಟ್ವರ್ಕ್. ಇವಾಗ ವರ್ಲ್ಡ್ ವೈಡ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. ಇದೇ ತರನೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ಆರ್ ಇಂಪಾರ್ಟೆಂಟ್ ಇನ್ ದಿಸ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್. ಇಷ್ಟು ಹ್ಯೂಜ್ ನೆಟ್ವರ್ಕ್ ಅಲ್ಲಿ ಈ ಡಿವೈಸಸ್ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ, ಹೌ ಡು ದೇ ಐಡೆಂಟಿಫೈ each other? ಅದಕ್ಕೆ there is something known as unique identifiers. ಅದರಲ್ಲಿ one of the identifiers is IP address, that is internet protocol address. ಇದೇನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಡಿವೈಸಸ್ ಗುನು ಅದರದೇ ಆದ IP ಅಡ್ರೆಸ್ ಇರುತ್ತೆ. ಇವಾಗ ನಾನು ನನ್ನ ಫೋನ್ ನ ಮನೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದರದೇ ಆದ IP ಅಡ್ರೆಸ್ ಇರುತ್ತೆ. ಬಟ್ ಇಫ್ ಯು ಆರ್ ಮೂವಿಂಗ್ ಯುವರ್ ಡಿವೈಸ್ ಟು ಸಮ್ ಅದರ್ ನೆಟ್ವರ್ಕ್, ಅವಾಗ IP ಅಡ್ರೆಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಇಸ್ ಮ್ಯಾಕ್ ಅಡ್ರೆಸ್. ಮ್ಯಾಕ್ ಅಡ್ರೆಸ್ ಏನು ಅಂತಂದ್ರೆ ಇದೊಂದು ಪರ್ಮನೆಂಟ್ ನಂಬರ್ ತರ. ಸೊ ಯಾವುದೇ ಡಿವೈಸ್ ಗೆ ಆಗ್ಲಿ ಮ್ಯಾಕ್ ಅಡ್ರೆಸ್ ಮತ್ತೆ IP ಅಡ್ರೆಸ್ ಅಂತ ಇರುತ್ತೆ. ಇದ್ರ ಥ್ರೂ ನಾವು ಐಡೆಂಟಿಫೈ ಮಾಡಬಹುದು ಎಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ. ಇವಾಗ ನಾವು ಸ್ವಿಗ್ಗಿ ಝೊಮ್ಯಾಟೋಲೆಲ್ಲ ಆರ್ಡರ್ ಮಾಡ್ತಾ ಇರ್ತೀವಿ. ಆರ್ಡರ್ ಮಾಡಿದಾಗ ನಮ್ಮ ಮನೆಗೆ ಬಂದು ಕೊಡ್ತಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಅವರ್ ಅಡ್ರೆಸ್, ಅದಕ್ಕೆ ಕರೆಕ್ಟ್ ಡೆಲಿವರಿ ಆಗ್ತದೆ. ಅದೇ ತರನೇ ನೆಟ್ವರ್ಕಿಂಗ್ ಅಲ್ಲಿ ಕೂಡ ಆಗ್ತದೆ. ಇವಾಗ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ. ಸುಮಾರು ಜನ ಡೇಟಾ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ, ನಾವು ಎಷ್ಟೊಂದು ಜನಕ್ಕೆ ಮೆಸೇಜ್ ಮಾಡ್ತಿರ್ತೀವಿ. ಸೊ ಇಷ್ಟು ದೊಡ್ಡ ಡೇಟಾ ಟ್ರಾನ್ಸ್ಫರ್ಸ್ ಅಲ್ಲಿ ಹೌ ಆರ್ ವಿ ಗೋಯಿಂಗ್ ಟು ಅವಾಯ್ಡ್ ಟ್ರಾಫಿಕ್? ಇವಾಗ ನಾವು ಒಂದಷ್ಟು ಜನ ಒಟ್ಟಿಗೆ ಒಂದೇ ರೋಡ್ ಹೊಟ್ಟೋಗ್ಬಿಟ್ರೆ ಟ್ರಾಫಿಕ್ ಆಗುತ್ತೆ ಅಲ್ವಾ? ಅವಾಗ ಯಾರು ಬರ್ತಾರೆ? ಟ್ರಾಫಿಕ್ ಪೊಲೀಸ್ ಬರ್ತಾರೆ. ಅದೇ ಟ್ರಾಫಿಕ್ ಪೊಲೀಸ್ ನಾವು ನೆಟ್ವರ್ಕಿಂಗ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಇಟ್ ಇಸ್ ನೋನ್ ಆಸ್ ಸ್ವಿಚ್. ಇದು ನಮ್ಮ ಟ್ರಾಫಿಕ್ ನ ಕಂಟ್ರೋಲ್ ಮಾಡಿ ಡೇಟಾ ಫ್ಲೋ ಮತ್ತೆ ಡೇಟಾ ಟ್ರಾನ್ಸ್ಫರ್ ನ ಈಸಿಯಾಗಿ ಮಾಡುತ್ತೆ. ಬಟ್ ಈ ಡೇಟಾ ಟ್ರಾನ್ಸ್ಫರ್ ನ ಮಾಡೋದಕ್ಕೆ ದೇರ್ ಶುಡ್ ಬಿ ಸಮ್ ಪಾತ್, ಕರೆಕ್ಟ್? ಅದಕ್ಕೆ ನಾವ್ ಏನ್ ಮಾಡ್ತೀವಿ? GPS ಯೂಸ್ ಮಾಡ್ತೀವಿ. ಲೊಕೇಶನ್ ನ ಕರೆಕ್ಟ್ ಆಗಿ ರೀಚ್ ಆಗೋದಕ್ಕೆ ವಿ ಯೂಸ್ GPS ಆರ್ ಗೂಗಲ್ ಮ್ಯಾಪ್ಸ್ ಈ ತರ ಯೂಸ್ ಮಾಡ್ತೀವಿ. ಅದೇ ತರ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ಸ್ ಯಾರು ಅಂತಂದ್ರೆ ಇಟ್ ಇಸ್ ರೌಟರ್. ಯಾವ ನೆಟ್ವರ್ಕ್ ಯಾವ್ದಕ್ಕೆ ಕನೆಕ್ಟ್ ಆಗ್ಬೇಕು, ಡೇಟಾ ಎಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು, ಅದಕ್ಕೆ ಒಂದು ರೌಟರ್ ಯೂಸ್ ಮಾಡ್ತೀವಿ. ಸೊ ಇವಾಗ ಡೇಟಾ ಟ್ರಾನ್ಸ್ಫರ್ ಆಗ್ತಿರೋದು ಹೇಗೆ ಅಂತ ಗೊತ್ತಾಯ್ತು. ಯೂಸಿಂಗ್ ಯುನೀಕ್ ಐಡೆಂಟಿಫೈಯರ್ಸ್ ಸಚ್ ಆಸ್ IP ಅಡ್ರೆಸ್ ಅಂಡ್ ಮ್ಯಾಕ್ ಅಡ್ರೆಸ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಡಿವೈಸ್ ಯಾವುದು ಅಂತ ಗೊತ್ತಾಗುತ್ತೆ, ಜೊತೆಗೆ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಇಸ್ ಇದರದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ವಿ ಯೂಸ್ ಸ್ವಿಚ್. ಮತ್ತೆ ಕರೆಕ್ಟ್ ಆಗಿ ನ್ಯಾವಿಗೇಟ್ ಆಗೋದಕ್ಕೆ ವಿ ಯೂಸ್ ರೌಟರ್ಸ್. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಸಬ್ನೆಟ್. ಇವಾಗ ಇದಿಷ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ವಿ ನೀಡ್ ಅನ್ ಆರ್ಗನೈಸೇಷನ್. ಅದನ್ನ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಸಚ್ ಆಸ್ ಇವಾಗ ಒಂದು ಬಿಲ್ಡಿಂಗ್ ಹೋದ್ರೆ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಇವಾಗ ಫಿನಾನ್ಸ್ ಅಂತ ಇರುತ್ತೆ, ಸೆಕ್ಯೂರಿಟಿ ಅಂತ ಇರುತ್ತೆ, ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಟೀಮ್ ಅಂತ ಇರುತ್ತೆ. ಸೊ ಈ ತರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅದನ್ನೇ ನಾವು ಸಬ್ನೆಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಸಬ್ನೆಟ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಡೂಯಿಂಗ್ ಟೂ ಥಿಂಗ್ಸ್. ಒನ್ ಇಸ್ ಇಟ್ ಇಸ್ ಅವಾಯ್ಡಿಂಗ್ ಅನ್ನೆಸೆಸರಿ ಟ್ರಾಫಿಕ್ ಬಿಕಾಸ್ ಇಟ್ ಇಸ್ ಡಿವೈಡೆಡ್ into different departments. Second one is it is giving us secured connectivity. So security and also unnecessary traffic na avoid ಮಾಡ್ತದೆ. ಇದಿಷ್ಟು ಆದ್ಮೇಲೆ we have to make sure our network has the same language to communicate. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಒಂದಷ್ಟು ಸೆಟ್ ಆಫ್ ರೂಲ್ಸ್ ನ ಅಸೈನ್ ಮಾಡೋಣ. So that is known as protocols. HTTPS ಅಂತ ಇದೆ, that is hypertext transfer protocol. ಇದೇನೆ ನಮ್ಮ ವೆಬ್ಸೈಟ್ಸ್ ಮಾತಾಡೋದಕ್ಕೆ ಕಾರಣ. ಇನ್ನೊಂದೇನು ಅಂತಂದ್ರೆ ಡೇಟಾನ ಇಂಟರ್ನೆಟ್ ಥ್ರೂ ಕಳ್ಸೋದಕ್ಕೆ, ರಿಸೀವ್ ಮಾಡ್ಕೊಳ್ಳೋದಕ್ಕೆ there is one more fundamental rule. ಅದ್ಯಾವುದು ಅಂತಂದ್ರೆ TCP and IP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್. ಇವಾಗ ಈ ಕಮ್ಯುನಿಕೇಶನ್ ನಡೀತಿರ್ಬೇಕಾದ್ರೆ we have to make sure there is a port. ಪೋರ್ಟ್ ಏನು ಅಂತಂದ್ರೆ ಇಟ್ ಇಸ್ ಅ ಚಾನೆಲ್ ಆರ್ ಅ ಗೇಟ್ವೇ ಟು ದಟ್ ಪರ್ಟಿಕ್ಯುಲರ್ ಡಿವೈಸ್. ಸೊ ಎಲ್ಲಿಂದ ನಮಗೆ ಡೇಟಾ ಕಮ್ಯುನಿಕೇಟ್ ಆಗಬೇಕು, ಎಲ್ಲಿಗೆ ಡೇಟಾ ಟ್ರಾನ್ಸ್ಫರ್ ಆಗಬೇಕು, ಇದನ್ನೆಲ್ಲ ನಾವು ಪೋರ್ಟ್ ಥ್ರೂ ಮಾಡಬಹುದು. ಅದೇನು ಅಂತಂದ್ರೆ ಇವಾಗ ಪೋರ್ಟ್ ನಂಬರ್ 80 ಅಂತ ಕೊಟ್ರೆ ಇದೆಲ್ಲ ಪಬ್ಲಿಕ್ ವೆಬ್ ಸರ್ವರ್ಸ್ ಕನೆಕ್ಟ್ ಮಾಡ್ಕೊಳ್ಬಹುದು. ಇವಾಗ ಪೋರ್ಟ್ ನಂಬರ್ 443 ಅಂತ ಕೊಟ್ರೆ ದಿಸ್ ಇಸ್ ಫಾರ್ HTTPS. S stands for security. ಅಂದ್ರೆ ಸೆಕ್ಯೂರ್ಡ್ ಆಗಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ we can use this port number 443. ಇದರಿಂದ ಏನಾಗುತ್ತೆ, ಈ ಪೋರ್ಟ್ ನಂಬರ್ಸ್ ಇಂದ ಏನಾಗುತ್ತೆ, ಅನ್ನೆಸೆಸರಿ ಡೇಟಾ ಬ್ರೀಚ್ ಆಗೋದು ಅಥವಾ ಲೀಕ್ ಆಗೋದು ಇದೆಲ್ಲದನ್ನು ಅವಾಯ್ಡ್ ಆಗುತ್ತೆ. ಸೊ ನೌ ವಿ ನೋ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ನೆಟ್ವರ್ಕಿಂಗ್. ಸೊ ಒಂದು ಡೇಟಾ ಟ್ರಾನ್ಸ್ಫರ್ ಆಗ್ತದೆ, ಇನ್ ಮಿಲಿ ಸೆಕೆಂಡ್ಸ್ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೂ ಹಿಂದೆ ಇದೆಲ್ಲದನ್ನು ಕನೆಕ್ಟ್ ಆಗ್ತದೆ. ಇದೆಲ್ಲದ್ರಿಂದಾನೇ
ನಮ್ಮ ಡೇಟಾ ಕರೆಕ್ಟ್ ಆಗಿ ಯಾರಿಗ್ ಬೇಕೋ ಅವ್ರಿಗೆ ಮಾತ್ರ ಹೋಗ್ತಾ ಇದೆ. ಐ ಹೋಪ್ ಇವಾಗ ನಿಮ್ಗೆ ನೆಟ್ವರ್ಕಿಂಗ್ ಕೀ ಕಾನ್ಸೆಪ್ಟ್ಸ್ ಗೊತ್ತಾಗಿದೆ, ಸಚ್ as IP ಅಡ್ರೆಸ್, ಮ್ಯಾಕ್ ಅಡ್ರೆಸ್, ರೌಟರ್ಸ್, ಸ್ವಿಚ್, ಸಬ್ನೆಟ್ಸ್, ಇದೆಲ್ಲದನ್ನು ನಿಮ್ಗೆ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಇದು ಕೇಳೋದಕ್ಕೆ ಕಷ್ಟ ಅನ್ಸ್ಬೋದು, ಬಟ್ ಒನ್ಸ್ ಯು ಲರ್ನ್ ಆಲ್ ಆಫ್ ದೀಸ್ ಫಂಡಮೆಂಟಲ್ಸ್ ಇಟ್ ಇಸ್ ವೆರಿ ವೆರಿ ಈಸಿ. ಯಾಕೆಂತಂದ್ರೆ ಇದು ಕಲ್ತ್ಕೊಂಡ್ರೆ ನಿಮ್ಮ ಫೌಂಡೇಶನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಯು ಬಿಕಮಿಂಗ್ ಅ ಕ್ಲೌಡ್ ಆರ್ಕಿಟೆಕ್ಟ್ ಅಥವಾ ಕ್ಲೌಡ್ ಇಂಜಿನಿಯರ್ ವಿಲ್ ಬಿಕಮ್ ಮಚ್ ಈಸಿಯರ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ, ಏನಾದ್ರೂ AWS ಬಗ್ಗೆ, ಕ್ಲೌಡ್ ಬಗ್ಗೆ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.